ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅನಾಮಿಕ ತೋರಿಸಿದಂತಹ ಹೊಸ ಸ್ಥಳದಲ್ಲಿ ಶೋಧಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಎಸ್ಐಟಿ. ಬೋಳಿಯಾರ್ ಬಳಿ ಇರುವಂತಹ ಅರಣ್ಯ ಪ್ರದೇಶಕ್ಕೆ ಎಸ್ಐಟಿ ಅಧಿಕಾರಿಗಳು ಆಗಮಿಸಿದ್ದಾರೆ. ಕಲ್ಲೇರಿಯಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಹೊಸ ಜಾಗ ಇದು. ದೂರುದಾರ ತೋರಿಸುವಂತಹ ಜಾಗವನ್ನ ಅಗೆದು ಪರಿಶೋಧನೆ ಮಾಡಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ದೂರುದಾರನನ್ನ ಹೊಸ ಜಾಗಕ್ಕೆ ಕರ್ಕೊಂಡು ಬರುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನ ಘಟ್ಟದ ಸಮೀಪ ಇರುವಂತಹ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಮೊನ್ನೆಯವರೆಗೂ ಕೂಡ ಮಣ್ಣನ್ನ ಅಗೆದು ಅಸ್ಥಿಪಂಜರಕ್ಕಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇತ್ತು. ಆದರೆ ಈಗ ಬೋಳಿಯಾರ್ ಸಮೀಪ ಅಂದ್ರೆ ಕಲ್ಲೇರಿ ಯಾವ ಪ್ರದೇಶ ಅಂದ್ರೆ ಈತ ತನ್ನ ಕಂಪ್ಲೇಂಟ್ ಕಾಪಿಯಲ್ಲಿ ಉಲ್ಲೇಖ ಮಾಡಿದ್ನಲ್ಲ, 12 ರಿಂದ 15 ವರ್ಷದ ಬಾಲಕಿಯನ್ನ ಹೂತು ಹಾಕಲಾಗಿತ್ತು. ನಾನು ಹೂತು ಹಾಕಿದ್ದೆ ಮೇಲ್ವಿಚಾರಕರ ಸೂಚನೆಯ ಮೇರೆಗೆ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಂತಹ ಕುರುಹುಗಳಿದ್ವು ಅಂತ ಹೇಳಿ ಈತ ಏನು ಉಲ್ಲೇಖ ಮಾಡಿದ್ದ. ಆ ಕಲ್ಲೇರಿ ಪ್ರದೇಶದಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಬೋಳಿಯಾರ್ ಅನ್ನುವಂತಹ ಪ್ರದೇಶ, ಅಲ್ಲಿಗೆ ಇವತ್ತು ದೂರುದಾರನನ್ನ ಕರ್ಕೊಂಡು ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆತ ಅಲ್ಲೂ ಕೂಡ ನಾನು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿರುವಂತಹ ಕಾರಣಕ್ಕಾಗಿ ಅಲ್ಲಿಗೆ ಕರ್ಕೊಂಡು ಬರಲಾಗಿದೆ. ಕಂಪ್ಲೀಟ್ಲಿ ಹೊಸ ಜಾಗ ಇದು. ಆ ಹೊಸ ಸ್ಪಾಟ್ಗೆ ಸದ್ಯ ದೂರುದಾರನನ್ನ ಕರ್ಕೊಂಡು ಬರುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಇಲ್ಲಿ ಧರ್ಮಸ್ಥಳದ ನೇತ್ರಾವತಿ ಸ್ನಾನ ಘಟ್ಟದಲ್ಲಿ ಯಾವ ರೀತಿ ಪರಿಶೀಲನೆ ಆಯಿತೋ ಅದೇ ರೀತಿಯಾದಂತಹ ಪರಿಶೀಲನೆ ಅಲ್ಲೂ ಕೂಡ ಆಗಲಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ನಿನ್ನೆ ಮೊನ್ನೆಯವರೆಗೂ ನೇತ್ರಾವತಿ ಸ್ನಾನ ಘಟ್ಟದ ಸುತ್ತಮುತ್ತಲ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಪರಿಶೋಧನೆಯನ್ನ ಮಾಡಲಾಗಿತ್ತು. ಆದ್ರೆ ಇವತ್ತು ಎಂಟೈರ್ಲಿ ಹೊಸ ಜಾಗ. ದೂರುದಾರ ಕೊಟ್ಟಿರುವಂತಹ ಮಾಹಿತಿ ಏನು? ಇದು ನೇತ್ರಾವತಿ ಸ್ನಾನ ಘಟ್ಟದಿಂದ ಎಷ್ಟು ದೂರದಲ್ಲಿದೆ? ಕಾರ್ಯಾಚರಣೆ ಆರಂಭ ಆಗಿದೆಯಾ ಕಿರಣ್? ಇವತ್ತು ಒಂದು ಹೇಳ್ಬೋದು, ಈ ದೂರುದಾರ ಅನಾಮಿಕ ದೂರುದಾರ ಹೊಸತೊಂದು ಸ್ಥಳಕ್ಕೆ ಕರ್ಕೊಂಡು ಬಂದಿರುವಂತದ್ದು. ಅದು ಕೂಡ ಧರ್ಮಸ್ಥಳ ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಸ್ಥಳಕ್ಕೆ ಕಲ್ಲೇರಿಯಿಂದ 1 ಕಿಲೋಮೀಟರ್ ದೂರ. ಅಂದ್ರೆ ಈ ಕಲ್ಲೇರಿ ರಹಸ್ಯವನ್ನ ಭೇದಿಸ್ಲಿಕ್ಕೆ ಎಸ್ಐಟಿ ತಂಡ ಮುಂದಾಗಿತ್ತು. ಅದೇ ಒಂದು ಜಾಗಕ್ಕೆ ಆತ ಕರೆತಂದಿದ್ದಾನೋ ಅನ್ನೋದು ಈಗಾಗಲೇ ಖಾತ್ರಿ ಆಗ್ಬೇಕಾಗಿದೆ ಅಷ್ಟೇ. ಯಾಕಂದ್ರೆ 2010ರಲ್ಲಿ ಆತ ತನ್ನ ಪತ್ರದಲ್ಲಿ ಹಾಗೆ ತನ್ನ ಹೇಳಿಕೆಯಲ್ಲಿ ಹೇಳಿರುವಂತದ್ದು ಏನಂದ್ರೆ 2010ರಲ್ಲಿ ಆತ ಒಂದು ಅಪ್ರಾಪ್ತ ಬಾಲಕಿಯ ಶವವನ್ನ ಆತ ಹೂತು ಹಾಕಿದ್ದೇನೆ ಅನ್ನೋ ಒಂದು ಮಾಹಿತಿ ನೀಡಿದ್ದ. ಮತ್ತೆ ಅದು ತುಂಬಾ ತನ್ನ ಮನಸ್ಸಿಗೆ ತುಂಬಾ ನೋವುಂಟು ಮಾಡಿದಂತ ಘಟನೆ ಅಂತ ಕೂಡ ಹೇಳಿದ್ದ. 2010ರಲ್ಲಿ ಮೇಲ್ವಿಚಾರಕರು ತನ್ನನ್ನ ಒಂದು ಶವವಿದೆ, ಆ ಶವವನ್ನ ರಹಸ್ಯವಾಗಿ ಹೂತಾಕ್ಬೇಕು ಅನ್ನೋ ಅದರಂತೆ ನಾನು ಶವದ ಹತ್ರ ಬಂದಾಗ ಒಂದು ಬಾಲಕಿಯ ಶವ, ಅದು ಕೂಡ ಶಾಲಾ ಬಾಲಕಿಯ ಶವ ಆಗಿತ್ತು. ಒಳ ಉಡುಪುಗಳು ಇರಲಿಲ್ಲ. ಹಾಗೇನೆ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಆ ಒಂದು ಶವವನ್ನ ನಾನು ಬ್ಯಾಗ್ನೊಟ್ಟಿಗೆ ಹೂತು ಹಾಕಿದ್ದೇನೆ ಒಂದು ಮಾಹಿತಿಯನ್ನ ಆತ ನೀಡಿದ್ದ ಎಸ್ಐಟಿ ಅಧಿಕಾರಿಗಳಿಗೆ. ಅದರಂತೆ ಆತ ಆ ಒಂದು ಜಾಗಕ್ಕೆ ಕರೆತಂದಿದ್ದಾನೆ ಅನ್ನೋ ಒಂದು ಮಾಹಿತಿ ಇದೆ. ಆದ್ರೂ ಕೂಡ ಅದು ಇದರಿಂದ ಕಲ್ಲೇರಿಯಿಂದ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ದಟ್ಟಾರಣ್ಯ ಪ್ರದೇಶಕ್ಕೆ ಆತ ಎಸ್ಐಟಿ ಅಧಿಕಾರಿಗಳನ್ನ ಕರೆತಂದಿದ್ದಾನೆ. ತಾನು ಹೂತಾಕಿದಂತಹ ಅಂದ್ರೆ ಶವವನ್ನ ಹೂತಾಕಿದಂತಹ ಜಾಗಕ್ಕೆ ಕರೆತಂದಿರುವಂತದ್ದು. ಈಗಾಗಲೇ ಅಧಿಕಾರಿಗಳು ನಮ್ಮ ಪ್ರತಿನಿಧಿ ಕಿರಣ್ ಮಾಹಿತಿಯನ್ನ ನೀಡ್ತಾ ಇದ್ರು. ಆ ಜಾಗ ನಿಮಗೆ ಮೊಬೈಲ್ ನೆಟ್ವರ್ಕ್ ಸರಿಯಾಗಿ ಸಿಗದೇ ಇರುವಂತಹ ಒಂದು ಸ್ಥಳ, ಅಲ್ಲಿಂದ ಡೀಟೇಲ್ಸ್ನ ಕೊಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ದಿದ್ದಿಷ್ಟೇ, 2010ರಲ್ಲಿ ಆ ದೂರುದಾರ ಉಲ್ಲೇಖ ಮಾಡಿದ್ನಲ್ಲ, 2010ರಲ್ಲಿ ಓರ್ವ ಶಾಲಾ ಬಾಲಕಿಯ ಮೃತದೇಹ ನನಗೆ ಕಾಣಿಸಿತ್ತು. ಆ ಜಾಗದಲ್ಲಿ 12 ರಿಂದ 15 ವರ್ಷ ವಯಸ್ಸಿನ ಬಾಲಕಿ, ಆಕೆಯ ಒಳ ಉಡುಪುಗಳಿರಲಿಲ್ಲ. ಶಾಲೆಯ ಆ ಯೂನಿಫಾರ್ಮ್ನ ಶರ್ಟ್ ಅನ್ನು ಆಕೆ ಧರಿಸಿದ್ಲು. ಆಕೆಯ ಮೇಲೆ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ನಡೆದಂತಹ ಕುರುಹುಗಳಿದ್ವು. ಮೇಲ್ವಿಚಾರಕರು ಆಕೆಯ ಶವವನ್ನ ಹೂತು ಹಾಕೋದಕ್ಕೆ ಹೇಳಿದ್ರು. ನಾನು ಅದನ್ನ ಹೂತು ಹಾಕಿದ್ದೆ. ಆಕೆಯ ಆ ಒಂದು ಘಟನೆ ನನಗೆ ಇವತ್ತಿಗೂ ಕೂಡ ಕಾಡ್ತಾ ಇದೆ. ನನ್ನ ಈ ಪಶ್ಚಾತ್ತಾಪಕ್ಕೆ ಆ ಘಟನೆ ಕಾರಣ ಅಂತ ಹೇಳಿ ದೂರುದಾರ ಉಲ್ಲೇಖ ಮಾಡಿದ್ದ. ಈಗ ಹೆಚ್ಚು ಕಮ್ಮಿ ಅದೇ ಪ್ರದೇಶಕ್ಕೆ ಬಂದಿರೋದು ಎಸ್ಐಟಿ ಅಧಿಕಾರಿಗಳು ಆ ದೂರುದಾರನನ್ನ ಕರ್ಕೊಂಡು. ಹಾಗಾಗಿ ಅದೇ ಜಾಗವನ್ನ, ಆ ಬಾಲಕಿಯ ಶವವನ್ನ ಹೂತಂತಹ ಜಾಗದ ಪರಿಶೀಲನೆ ಇಲ್ಲ ಆಗ್ತಾ ಇದೆಯಾ ಅಥವಾ ಬೇರೆ ಸ್ಥಳದಲ್ಲಿ ಇವರು ಪರಿಶೋಧನೆಯನ್ನ ಮಾಡ್ತಿದ್ದಾರಾ ಅನ್ನೋದು ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕು. ಆತ ತನ್ನ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿದ ಹಾಗೆ ಕಲ್ಲೇರಿಯ ಪೆಟ್ರೋಲ್ ಬಂಕ್ ನಿಂದ ಸುಮಾರು 500 ಮೀಟರ್ ದೂರದಲ್ಲಿ ಅಂತ ಹೇಳಿದ್ದ. ಈಗ ಇವರು ಬಂದಿರುವಂತಹ ಜಾಗ ಕಲ್ಲೇರಿಯಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಕಿರಣ್ ಹೇಳ್ತಾ ಇದ್ರು.
ಆ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಬೊಳಿಯಾರ್ ಅನ್ನುವಂಥ ಅರಣ್ಯ ಪ್ರದೇಶ, ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ದೂರುದಾರನನ್ನ ಕರ್ಕೊಂಡು ಬಂದಿದ್ದಾರೆ SIT ಅಧಿಕಾರಿಗಳು. ಅಲ್ಲಿ ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಮಣ್ಣನ್ನ ಅಗೆದು ಈ ಧರ್ಮಸ್ಥಳದ ನೇತ್ರಾವತಿ ಸ್ನಾನ ಘಟ್ಟದ ಸಮೀಪ, ಬಂಗ್ಲಗುಡ್ಡದ ಸಮೀಪ ಯಾವ ರೀತಿ ಕಾರ್ಯಾಚರಣೆಯನ್ನ ನಡೆಸಲಾಯಿತೋ ಸೇಮ್ ಅದೇ ರೀತಿ ಕಾರ್ಯಾಚರಣೆ ನಡೆಯುತ್ತೆ. ಆದ್ರೆ ಇದು ಎಂಟೈರ್ಲಿ ಹೊಸ ಜಾಗ. ಅಂದ್ರೆ ಈ ಕೇವಲ 13 ಸ್ಪಾಟ್ಗಳನ್ನ ಏನು ಗುರುತು ಮಾಡಲಾಗಿತ್ತು ಅಲ್ಲಿಗೆ ಈ ಕಾರ್ಯಾಚರಣೆ ಮುಗಿಯೋದಿಲ್ಲ, ಈ ತನಿಖೆ ಮುಗಿಯೋದಿಲ್ಲ. ಆತ ಇನ್ನಷ್ಟು ಸ್ಥಳಗಳನ್ನ ತೋರಿಸ್ತಿದ್ದಾನೆ. ಆ ಕಾರ್ಯಾಚರಣೆ ಈಗ ಕಂಟಿನ್ಯೂ ಆಗ್ತಾ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.